ಈ ಒಂದು ಎಲ್ಲ ಡೆವಲಪ್ಮೆಂಟ್ ನೋಡಿದಾಗ ಸಹಜವಾಗಿ ಹೇಳ್ತಿಲ್ಲ. ಈಗ ಆಲ್ರೆಡಿ ಆರ್ಥಿಕತೆಯ ಭದ್ರತೆ ಯಾರು ಇರ್ತಾರೆ, ಬುದ್ಧಿವಂತರು ಯಾರು ಇರ್ತಾರೆ, ಅವ್ರದ್ದಂಥವ್ರು ವಿಶೇಷವಾಗಿ ತಮ್ಮ ರಾಜಕೀಯ ಬಲವನ್ನು ಹೆಚ್ಚಿಸ್ಕೊಳ್ತಾ ಹೋಗ್ತಾ ಇರ್ತಾರೆ. ಈ ಎಲ್ಲ ನೆಲೆಗಟ್ಟಿನಲ್ಲ ನಮ್ಮ ಶುಗರ್ ಫ್ಯಾಕ್ಟ್ರಿ, ಅದರಲ್ಲೂ ರಾಣಿ ಶುಗರ್ ಫ್ಯಾಕ್ಟ್ರಿ, ಅದರಲ್ಲೂ ನಮ್ಮ ಮಲಪ್ರಭಾ ಶುಗರ್ ಫ್ಯಾಕ್ಟ್ರಿ ನಿಶ್ಚಿತವಾಗಿಯೂ ನಮ್ಮ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರ ರಾಜಕೀಯ ಜೀವನಕ್ಕೆ ಹೊಸ ಒಂದು ಚಿತ್ರ ಮೂಡಿಸ್ಬೋದು ಅಂತೇಳಿ. ಮತ್ತು ಈಗ ಅಂದಾಗ ಅವರು ಇವತ್ತು ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು ಅದಕ್ಕೆ ಆರ್ಥಿಕ ಪುನಶ್ಚೇತನ ತರಿಸುವಾಗ ಬಜೆಟ್ದಲ್ಲಿ ಒಂದಿಷ್ಟು ಅಮೌಂಟ್ ತರುವಂಥದ್ದು, ಜೊತೆಗೆ ಇನ್ನಷ್ಟು ಪ್ರಾಮಾಣಿಕವಾಗಿ ಆಡಳಿತ ಮಾಡಿದರೆ ಅಲ್ಲಿ ಲಾಭ ನಿಶ್ಚಿತವಾಗಿ ಬರ್ತದೆ. ಫ್ಯಾಕ್ಟ್ರಿ ಲಾಭದಲ್ಲಿ ಬಂದರೆ ಸಹಜ ಅವ್ರಿಗೆ ಮತ್ತು ಅದೇ ಕಾಲಕ್ಕೆ ಅವ್ರ ರಾಜಕೀಯ ಭವಿಷ್ಯಕ್ಕೆ ಒಳ್ಳೆಯ ಒಂದು ಏನಪ್ಪ ಅಂತಂದ್ರೆ ಮಾರ್ಗದರ್ಶನ ನೀಡ್ಬೋದು ಮತ್ತು ಜೊತೆಗಾರರು ಆಗ್ಬೋದು ಅಂತೇಳಿ. ಯಾಕಂದ್ರೆ ರಾಜಕೀಯ ಇವತ್ತು ಏನದಪ್ಪ ಅಂತಂದ್ರೆ ಇವತ್ತೇನಿಲ್ಲ, ನಾವು ಎಲ್ಲರೂ ನೌಕರಿ ಕೊಡ್ತೀವಿ, ಅದನ್ನು ಮಾಡ್ತೀವಿ, ಏನಿಲ್ಲ ಗ್ಯಾರಂಟಿ ಕೊಡುವಂಥದ್ದಾಗಿರ್ಬೋದು, ಅಥವಾ ಇಂಥ ಶುಗರ್ ಫ್ಯಾಕ್ಟ್ರಿ ಅಟ್ಲೀಸ್ಟ್ ರೈತರು ಬದುಕುವಂಥ ವ್ಯವಸ್ಥೆ ಮಾಡಿಕೊಡೋದಾಗಿರ್ಬೋದು. ಇವು ಮಾಡಿದರೆ ರಾಜಕೀಯ ಒಂದೇನಪ್ಪ ಅಂದರೆ ಪುನಶ್ಚೇತನ ಅವ್ರಿಗೂ ಸಿಗ್ತದೆ, ಜೊತೆಗೆ ಇಲ್ಲೇ ಮಲಪ್ರಭಾ ಶುಗರ್ ಫ್ಯಾಕ್ಟ್ರಿಗೂ ಪುನಶ್ಚೇತನ ಸಿಕ್ಕದ. ಒಟ್ಟಾರೆಯಾಗಿ ಬೆಳಗಾವಿ ಜಿಲ್ಲೆಯ ರಾಜಕೀಯದಲ್ಲಿ ನಮ್ಮ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು ಉಳಿದ ಪುರುಷ ಪ್ರಧಾನ ರಾಜಕಾರಣಿಗಳಿಗಿಂತಲೂ ಒಂದು ಕೈ ಮುಂದು ನಾನು ಸಾಧಿಸಬಲ್ಲೆ, ನನಗೆ ಅನಿಸಿದ್ದನ್ನು ನಾ ಬಯಸಿದ್ದನ್ನು ಅನ್ನೋದನ್ನು ಈ ಮೂಲಕ ತೋರಿಸ್ಕೊಟ್ಟಿದ್ದಾರೆ. ಅದೇನೋ ಮಾಡಲಿ, ಅದರಿಂದ ಅಲ್ಲಿ ರೈತರಿಗೆ ಹೆಲ್ಪ್ ಆಗಿದಲ್ಲ, ಇದು ನಾವು ಗಮನಿಸಬೇಕಾಗಿದೆ. ಮತ್ತು ಸಹಜದ